ಉಡುಪಿ ಜಿಲ್ಲೆಯಲ್ಲಿ ನಿನ್ನೆ ಏಕಾಏಕಿ ಮೇಘಸ್ಫೋಟ ಸಂಭವಿಸಿ ಅಪಾರ ಪ್ರಮಾಣದಲ್ಲಿ ಮಳೆರಾಯನ ರೌದ್ರ ನರ್ತನಕ್ಕೆ ಅನೇಕ ಅವಾಂತರಗಳು ಸೃಷ್ಟಿಯಾಗಿತ್ತು. ಮಳೆರಾಯನ ರೌದ್ರ ನರ್ತನಕ್ಕೆ ದಿಢೀರನೆ ಪ್ರವಾಹ ಉಂಟಾಗಿತ್ತು. ಪ್ರವಾಹಕ್ಕೆ 2 ಕಾರುಗಳು, 1 ಬೈಕು ಕೊಚ್ಚಿಕೊಂಡು ಹೋಗಿತ್ತು. ಹೆಬ್ರಿ ತಾಲೂಕಿನ ಮುದ್ರಾಡಿ ಗ್ರಾಮದ ಬಲ್ಲಾಡಿಯಲ್ಲಿ ಪ್ರವಾಹದ ವಾತಾವರಣ ನಿರ್ಮಾಣ ಆಗಿತ್ತು. ಸರಿಸುಮಾರು 18 ಸೆಂಟಿಮೀಟರ್ನಷ್ಟು ಮಳೆ, ಅಂದರೆ 180 ಮಿಲಿಮೀಟರ್ನಷ್ಟು ಮಳೆ ಕೇವಲ 2 ಗಂಟೆಗಳಲ್ಲಾಗಿತ್ತು. ಅಂದರೆ ಮೇಘಸ್ಫೋಟ ಸಂಭವಿಸಿತ್ತು. ಮೇಘಸ್ಫೋಟಕ್ಕೆ ಅಪಾರ ಪ್ರಮಾಣದಲ್ಲಿ ಅನೇಕ ಅವಾಂತರಗಳೇ ಸೃಷ್ಟಿಯಾಗಿತ್ತು. ಮನೆಗಳು, ಕೃಷಿ ಜಮೀನಿಗೆ ನೀರು ನುಗ್ಗಿ ಭಾರಿ ಅವಾಂತರಗಳು ಸೃಷ್ಟಿಯಾಗಿತ್ತು. ಅನೇಕ ಮನೆಗಳಿಗೆ ಹಾನಿಯಾಗಿತ್ತು. ಕೃಷಿ ಜಮೀನಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದಲ್ಲಿ ಬೆಳೆಗಳು ಕೂಡ ಹಾನಿಯಾಗಿತ್ತು. ಇನ್ನು ಕೇರಳ ಮೂಲದ ವ್ಯಕ್ತಿಗೆ ಸೇರಿದ್ದಂತಹ ರಬ್ಬರ್ ತೋಟಕ್ಕೆ ನೀರು ನುಗ್ಗಿತ್ತು. ಪ್ರವಾಹದಲ್ಲಿ ಆಲ್ಟೋ ಕಾರು, 2 ಬೈಕುಗಳು ಕೊಚ್ಕೊಂಡು ಹೋಗಿತ್ತು. ಇನ್ನು ಓಮ್ನಿ ಕಾರು ಕೂಡ ಪ್ರವಾಹದಿಂದಾಗಿ ಹಾನಿಗೆ ಒಳಗಾಗಿತ್ತು. ಕೃಷ್ಣ ಪೂಜಾರಿ ಎಂಬವರ ಮನೆಯಲ್ಲಿ ನಿಲ್ಲಿಸಿದಂತಹ ಓಮ್ನಿ ಕಾರು ಹಾನಿ ಉಂಟಾಗಿತ್ತು. ಇನ್ನು ನೋಡ್ತಾ ಇದ್ದೀರಿ ದೃಶ್ಯಾವಳಿಯಲ್ಲಿ, ನೋಡ್ತಾ ಇದ್ದಂತೆ ಮಳೆಯ ರೌದ್ರ ನರ್ತನಕ್ಕೆ ಒಂದು ಕ್ಷಣ ಉಡುಪಿ ಜಿಲ್ಲೆ ಬೆಚ್ಚಿ ಬಿದ್ದಿತ್ತು. ಏಕಾಏಕಿ ಮೇಘಸ್ಫೋಟ ಸಂಭವಿಸಿ ಸರಿಸುಮಾರು 180 ಮಿಲಿಮೀಟರ್, ಅಂದರೆ 18 ಸೆಂಟಿಮೀಟರ್ನಷ್ಟು ಮಳೆಯಾಗಿತ್ತು. ಅಪಾರ ಪ್ರಮಾಣದಲ್ಲಿ ಮಳೆ ಕೇವಲ 2 ಗಂಟೆಯಲ್ಲಿ ಆಗಿದ್ದಕ್ಕೆ ಜನ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ರು. ಇನ್ನು ಮನೆಯಲ್ಲಿ ಆಸರೆಯನ್ನು ಪಡೆದುಕೊಂಡಿರುವಂತಹ ಸಂದರ್ಭದಲ್ಲಿ ಮನೆ ಎದುರು ಏನು ವಾಹನಗಳನ್ನು ನಿಲ್ಲಿಸಿದ್ರು, ವಾಹನಗಳು ಕೊಚ್ಕೊಂಡು ಹೋಗಿತ್ತು. ಅಪಾರ ಪ್ರಮಾಣದಲ್ಲಿ ಆಸ್ತಿ ಪಾಸ್ತಿ ಹಾನಿ ಉಂಟಾಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಆದಿತ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಉಡುಪಿಯಲ್ಲಿ ಸಂಭವಿಸಿದಂತಹ ಮೇಘ ಸ್ಫೋಟದಲ್ಲಿ ಅಪಾರ ಪ್ರಮಾಣದಲ್ಲಿ ಆಸ್ತಿಪಾಸ್ತಿಗಳು ಹಾನಿ ಉಂಟಾಗಿದೆ. ಏನೆಲ್ಲ ಅವಾಂತರಗಳ ಸೃಷ್ಟಿಯಾಗಿದೆ ಈ ಒಂದು ಮೇಘ ಸ್ಫೋಟದಿಂದ ಅಂತ? ಸಂತೋಷ್, ನಿಜವಾಗ್ಲೂ ನಿನ್ನೆ ದಿವಸದಲ್ಲಿ ಯಾರು ಊಹಿಸದ ರೀತಿಯಲ್ಲಿ ಒಂದು ದೊಡ್ಡ ದುರ್ಘಟನೆಗೆ ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕು ಅನ್ನುವಂಥದ್ದು ಸಾಕ್ಷಿಯಾಗಿದೆ. ನಿನ್ನೆ ಮಂಗಳೂರು ಸೇರಿದಂತೆ ಉಡುಪಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗಿತ್ತು. ಆದ್ರೆ ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನಲ್ಲಿ ಇದು ಇನ್ನೊಂದು ಮಟ್ಟಕ್ಕೆ ತಲುಪಿ ಮೇಘ ಸ್ಫೋಟದಂತಹ ಒಂದು ವಾತಾವರಣ ನಿರ್ಮಾಣವಾಗಿತ್ತು. ಈ ಮೇಘ ಸ್ಫೋಟದಿಂದಾಗಿ ಹೆಬ್ರಿ ತಾಲೂಕಿನ ಮುದ್ರಾಡಿ ಅನ್ನುವಂತಹ ಒಂದು ಗ್ರಾಮ ಏನಿದೆ, ಇಲ್ಲಿ ನದಿ ಉಕ್ಕಿ ಹರಿದ ಪರಿಣಾಮ ಅಲ್ಲಿ 2 ಕಾರು ಮತ್ತು 2 ಬೈಕ್ಗಳು ನದಿ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಜನಜೀವನ ಕೂಡ ಅಸ್ತವ್ಯಸ್ತವಾಗಿದೆ. ನಿನ್ನೆ ಮಧ್ಯಾಹ್ನ ಸುರಿದಂತಹ ಮಳೆಯಿಂದಾಗಿ ಅವಾಂತರ ಸಂಭವಿಸಿರುವಂತದ್ದು. ಈಶ್ವರ ಮಂಗಳ ಅನ್ನುವಂತ ಒಂದು ನದಿ ಏನಿದೆ, ಇದರ ನೀರು ಅತಿಯಾಗಿ ಉಕ್ಕಿ ಹರಿದ ಪರಿಣಾಮದಿಂದಾಗಿ ಕೃಷಿ ಭೂಮಿಗೆಲ್ಲ ನೀರು ಆವರಿಸಿಕೊಂಡು ಒಂದು ರೀತಿ ಜನಜೀವನ ಅನ್ನುವಂಥದ್ದು ಅಸ್ತವ್ಯಸ್ತವಾಗಿತ್ತು. ಕೃಷಿಗೂ ಕೂಡ ಸೇರಿದಂತೆ ಜನವಸತಿ ಪ್ರದೇಶಕ್ಕೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ. ಕೇರಳ ಮೂಲದ ಓರ್ವ ವ್ಯಕ್ತಿಯ 1 ಬೈಕ್ ಮತ್ತು 1 ಕಾರು ಕೊಚ್ಚಿಕೊಂಡು ಹೋಗಿದೆ. ಮತ್ತು ಸ್ಥಳೀಯ ವ್ಯಕ್ತಿಯ ಒಂದು ಕಾರು ಕೂಡ ಕೊಚ್ಚಿಕೊಂಡು ಹೋಗಿರುವಂತದ್ದು. ನಿಜಕ್ಕೂ ಕೂಡ ಮತ್ತೆ ಇವತ್ತು ಮಳೆಯಾದರೂ ಕೂಡ ಅಲ್ಲಿ ಜನರು ಆತಂಕದಲ್ಲಿ ಜೀವನವನ್ನ ನಡೆಸುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವತ್ತು ಕೂಡ ಕರಾವಳಿ ಭಾಗ, ಪ್ರಮುಖವಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಇದೇ ರೀತಿ ಮಳೆ ಆರ್ಭಟ ಮುಂದುವರಿಯುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ಸಂತೋಷ್, ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.
ಇನ್ನು ಇಲ್ಲ ಅಲ್ಲ ಅವ್ನು ನಾಳೆ ಇಲ್ಲ ಏನು ತಿರುಗತ್ ಗಣ್ಯ ಎರಡು ಸಿಕ್ಕಿಲ್ಲ ಇಲ್ಲ ನಿಮ್ದು ಸಿಕ್ಕಿಲ್ಲ ಬೇಲಿ ಬರ್ತೀವಿ ನಿಮ್ಗೆಲ್ಲ ಇನ್ನು ಇಲ್ಲ ಅಲ್ಲ ಅವ್ನು ನಾಳೆ